ಇದು ನಿನ್ನೆ ಬಂದಿರೋ ಆದೇಶ, ಮೊನ್ನೆ ಬಂದಿರೋ ಆದೇಶ ನನಗೆ ನಿನ್ನೆ ಕೈ ಸಿಕ್ಕಿದ್ದು. ಹಾಗಾಗಿ ನಾವು ನಮ್ಮ ಸಚಿವರ ಹತ್ರ ಕೂಡ ಚರ್ಚೆ ಮಾಡ್ತೀವಿ. ಸಚಿವರು ಕೂಡ ತಾವೇ ನೋಡಿದ್ರಿ, ತಾವು ಮಾಧ್ಯಮದಲ್ಲಿ ಹೇಳ್ತಾ ಇದ್ರಿ, ಸಚಿವರು ಭಾಳಷ್ಟು ದಿನಗಳಿಂದ ಬಂದಿರಲಿಲ್ಲ ನಮ್ಮ ಹಾಸನ ಜಿಲ್ಲೆಗೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಆಸಕ್ತಿ ಇದ್ದರೂ ಕೂಡ ಅವರೆಲ್ಲ ಬರ್ತಾ ಇಲ್ಲ. ಅವ್ರಿಗೇನು ಅದು ಅವರ ವೈಯಕ್ತಿಕವಾದ ವಿಚಾರ. ನಮಗೆ ಸಂಬಂಧಪಟ್ಟ ಸಚಿವರು ನಮಗೆ ಉತ್ತರ ಕೊಡಬೇಕು. ಈಗಾಗಲೇ ತಾವು ನೋಡ್ತಾ ಇದ್ದೀವಿ, ಶಾಸಕರಾಗಿ ಯಾಕಪ್ಪ ಶಾಸಕರಾಗಿದ್ದಂಥ ಪರಿಸ್ಥಿತಿ ಒಂದು ಉದ್ಭವ ಆಗಿದೆ. ಎಲ್ಲ ಒಂದು ಕಡೆ ವಿರೋಧ ಪಕ್ಷದ ಶಾಸಕರಾಗಿ ನಾವೆಲ್ಲ ಕೂಡ ಕಷ್ಟ ಅನುಭವಿಸ್ತಾ ಇರೋದು ತಮಗೂ ಕೂಡ ಗೊತ್ತಿದೆ. ಇನ್ನು ನಮ್ಮ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮದೇ ಅಂತಲ್ಲ, ಇವತ್ತು ಎಲ್ಲ ಇದು ಕೂಡ ಈಗ 50 ಕೋಟಿ ಹಣವನ್ನು ಏನು ಕೊಡ್ತಾ ಇದ್ದಾರೆ ನಗರ ಪಾಲಿಕೆಗೆ, 25 ಕೋಟಿ ಕೊಡ್ತೀವಿ ಅಂತ. ಯಾಕೆಂದರೆ ಪಾಲಿಕೆಯಿಂದ ಬೇರೆ ಏನೋ ಹಣ ಬರುತ್ತೆ ಅಂತ ಇವತ್ತು ತಮಗೆ ಒಂದು ಗಮನಕ್ಕೆ ತರ್ತಾ ಇದ್ದೀನಿ. ಇವತ್ತೇನು ಮುಂಚೆ ನಮ್ಮ ನಗರಸಭೆ ಇತ್ತು, 12ರಿಂದ 15 ಕೋಟಿ ಕಂದಾಯ ನಮಗೆ ಸಂಗ್ರಹಣೆ ಆಗ್ತಾಯಿತ್ತು. ಆದರೆ ಈಗ ಪಾಲಿಕೆ ಆದ್ದರಿಂದ 37 ಹಳ್ಳಿ ಏನು ಸೇರ್ಪಡೆ ಆಗಿದೆ, ನಮಗೆ ಸರಿಸುಮಾರು 25ರಿಂದ 30 ಕೋಟಿ ಅಂದಾಜು ಇದರಲ್ಲಿ ನಮಗೆ ಕಂದಾಯನ ನಮಗೆ ಸಂಗ್ರಹಣೆ ಆಗುತ್ತೆ. 25-30 ಕೋಟಿ ಹಣವನ್ನು ಕೂಡ ನಾವು ಸಂಪೂರ್ಣವಾಗಿ ಅಭಿವೃದ್ಧಿಗೆ ಬಳಸೋಕ್ಕಾಗಲ್ಲ. ಅದರಲ್ಲಿ ಮೇಂಟೆನೆನ್ಸ್ ಇರ್ಬೋದು, ಡೀಸೆಲ್ ಮತ್ತು ಪ್ರತಿನಿತ್ಯ ನಮಗೆ ಕಸದ ಒಂದು ನಿರ್ವಹಣೆಗೆ ಡೀಸೆಲ್ ವೆಚ್ಚ ಇರ್ಬೋದು, ಮತ್ತು ಪೌರ ಕಾರ್ಮಿಕರು ಏನು ಪರ್ಮನೆಂಟ್ ಇದ್ದಾರೆ ಅದು ಬಿಟ್ಟು ನಾವು ಹೆಚ್ಚುವರಿಯಾಗಿ ತೊಗೊಂಡ್ರೆ ಅವರು ಕೂಡ ಸಂಬಳವನ್ನು ನಮ್ಮ ಪಾಲಿಕೆಯಿಂದ ಕೊಡಬೇಕು. ಮತ್ತು ಮೇಂಟೆನೆನ್ಸ್ ವರ್ಕ್ಗಳು ಸುಮಾರು ಇರುತ್ತೆ. ಹಾಗಾಗಿ ಮೋಟ್ರ್ಗಳಿರ್ಬೋದು, ನಮ್ಮ ಗೊರೂರಲ್ಲಿ ನಮಗೆ ಲಿಫ್ಟ್ ಆಗೋಂಥ ನೀರಿಗೆ ಡೀಸೆಲ್ ಇರ್ಬೋದು, ಪ್ರತಿಯೊಂದಕ್ಕೂ ವೆಚ್ಚಗಳಿರುತ್ತೆ. ಆ ವೆಚ್ಚನೆಲ್ಲ ಕಳೆದು ನಾವು ನಮ್ಮ ನಗರಸಭೆ ಅನುದಾನದಲ್ಲಿ ನಾವು ಅಭಿವೃದ್ಧಿಗೆ ಬಳಕೆ ಮಾಡಬೇಕು. ಹಾಗಾಗಿ ನಮ್ಮ ನಗರ ಪಾಲಿಕೆಯ ಏನು ಹಣ ಇದೆ ಅದು ಸಂಪೂರ್ಣವಾಗಿ ನಮಗೆ ಸಾಲಲ್ಲ ಇದೆ ಏನು ಅಭಿವೃದ್ಧಿ ವಿಚಾರದಲ್ಲಿ. ಅದೇ ರೀತಿ ಹುದ್ದೆಗಳು ಕೂಡ ಇವತ್ತು ನಮಗೆ ಹಣ ಎಷ್ಟು ಮುಖ್ಯವೋ ಅಭಿವೃದ್ಧಿ ಮಾಡಲಿಕ್ಕೆ, ಅದೇ ರೀತಿ ಹುದ್ದೆಗಳು ಭಾಳ ಮುಖ್ಯ. ಇವತ್ತು ಒಬ್ಬರೇ AW ಇರೋದು, ಒಬ್ಬರೇ AE ಇರೋದು. AW ಪೋಸ್ಟ್ ನಮಗೆ 3 ಅವಶ್ಯಕತೆ ಇದೆ, ಮತ್ತು AE ಪೋಸ್ಟ್ ನಮಗೆ 4-5, JE ಪೋಸ್ಟ್ 7 ಇದೆ ಅವಶ್ಯಕತೆ ಇದೆ. ಪೌರ ಕಾರ್ಮಿಕರಂತೂ ನಮಗೆ 500 ಚಿಲ್ಲರೆ ನಮಗೆ ಹೆಚ್ಚುವರಿ ಬೇಕಾಗಿದೆ. ಇವತ್ತು ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲಿ ಯಾವುದೇ ಹೆಚ್ಚುವರಿ ಹುದ್ದೆ ಮತ್ತು ಅನುದಾನವನ್ನು 3 ವರ್ಷಗಳ ಕಾಲ ಕೊಡೋಕ್ಕಾಗಲ್ಲ ಅಂತ. ನಾವು ಯಾವ ರೀತಿ ಕೆಲಸವನ್ನು ಮಾಡಿಸ್ಬೇಕು, ತಾವೇ ನಮಗೆ ಮಾಧ್ಯಮದವರು ಈ ವಿಚಾರದಲ್ಲಿ ನೀವು ಕೂಡ ನಿಮ್ಮ ಸಹಕಾರ ನಮಗೆ ಭಾಳಷ್ಟು ಮುಖ್ಯ. ತಾವೇನು ಮಾಧ್ಯಮದಲ್ಲಿ ನೀವು ಬಿತ್ತಿಸ್ತೀರಿ, ಇನ್ನು ಸರ್ಕಾರಕ್ಕೂ ಕೂಡ ನಮಗೆ ಎಚ್ಚರಿಕೆಯನ್ನು ಕೊಡೋ ಮುಖಾಂತರ ತಾವು ಕೂಡ ಹೇಳಬೇಕು. ಇವತ್ತು ಕಸ ನಿರ್ವಹಣೆ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ UGD ನಿರ್ವಹಣೆ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಮಗೆ ಪಾಲಿಕೆಗೆ ಪೌರ ಕಾರ್ಮಿಕರು ಇರ್ಬೋದು ಮತ್ತು AWಗಳಿರ್ಬೋದು ಕೆಲಸ ಮಾಡಲಿಕ್ಕೆ ಭಾಳಷ್ಟು ಕಷ್ಟ ಆಗುತ್ತೆ. ಹಾಗಾಗಿ ತಾವು ಕೂಡ ನಮಗೆ ಸಹಕಾರ ಮಾಡಬೇಕು. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೂ ಕೂಡ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತೇವೆ. ಅಲ್ವಾ, 3 ವರ್ಷಗಳ ಕಾಲ ನಿಮಗೆ ಅನುದಾನ ಕೊಡೋಕ್ಕಾಗಲ್ಲ, ಹುದ್ದೆನೂ ಕೊಡೋಕ್ಕಾಗಲ್ಲ. ಹುದ್ದೆ ಕೊಡೋಕ್ಕಾಗಲ್ಲ ಅಂದರೆ ಹೇಳೋದು ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ ಅಲ್ಲ, ಪೌರಾಡಳಿತ ಸಚಿವರದ ಜವಾಬ್ದಾರಿ. ಹುದ್ದೆಗಳು ಕೊಡುವಂಥದ್ದು ಅವರು ಹೆಚ್ಚುವರಿ ಹುದ್ದೆಗಳನ್ನ ಅವ್ರು ಕೊಡಬೇಕು. ಭಾಳಷ್ಟು ಕಸದ ಸಮಸ್ಯೆ ಇದೆ, UGD ಸಮಸ್ಯೆ ಇದೆ, ಪೌರ ಕಾರ್ಮಿಕರದ್ದು ಕೊರತೆ ಇದೆ. ಇಷ್ಟೆಲ್ಲ ಇದ್ದಾಗ 26ನೇ ತಾರೀಕು ಕೆಲವು ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್ ಇದೆಲ್ಲರೂ ಉದ್ಘಾಟನೆ ಮುಂಭಾಗ ಆದರೆ ಸುಮಾರು 100 ಕೋಟಿ ಹೊಸ ಕಾಮಗಾರಿಗಳಿಗೆ ಶಿಲಾನ್ಯಾಸ ಮಾಡ್ತಾರೆ CM. ಯಾವುದೋ ಅರಸೀಕೆರೆ ತಾಲೂಕಲ್ಲಿ ಈಗ ಅಲ್ಲಿ ಕೊಡೋಕ್ಕೆ ದುಡ್ಡಿರುತ್ತೆ, ಈ ಹಾಸನಕ್ಕೆ ಕೊಡೋಕೆ ದುಡ್ಡಿಲ್ಲ ಅಂತ ಹೆಂಗೆ? ಅದನ್ನೇ ಹೇಳ್ತಾ ಇರೋದು. ಇದು ಖಂಡಿತವಾಗ್ಲೂ ಇದು ಮಲತಾಯಿ ಧೋರಣೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣವನ್ನು ಹೆಚ್ಚುವಂಥ ಕೆಲಸ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಹಾಗಾಗಿ ತಮಗೆಲ್ಲರೂ ಕೂಡ ನಾನು ಸಿದ್ದರಾಮಯ್ಯ ಅವ್ರಿಗೆ ತಮ್ಮ ವಿಚಾರದಲ್ಲಿ, ತಮಗೆ ಗೊತ್ತು, ಶಿವಲಿಂಗೇಗೌಡರು ತಮಗೆಲ್ಲ ಗೊತ್ತಿದೆ. ಅವ್ರ ವಿಚಾರದಲ್ಲಿ ನಾನೇನು ಜಾಸ್ತಿ ಹೇಳಂಗಿಲ್ಲ. ಅವ್ರ ಕ್ಷೇತ್ರಕ್ಕೆ ಕೆಲಸ ಆಗಬೇಕಾದ್ರೆ ಯಾವ ರೀತಿ ಅವರು ತರ್ತಾರೆ ಕೆಲಸನ ಅಂತ ಮಾಡೋಂಥ ತಮ್ಗೆ ಗೊತ್ತಿದೆ. ಹಾಗಾಗಿ ಎಲ್ಲ ಒಂದು ಕಡೆ ನಮ್ಮ ಸನ್ಮಾನ್ಯ ಶಿವಲಿಂಗೇಗೌಡರಿಗೆ ಸಚಿವರು ಸ್ಥಾನ ಕೊಟ್ಟಿಲ್ವಲ್ಲ, ಅದಕ್ಕೆ ಸಮಾಧಾನ ಮಾಡೋಕ್ಕೆ ಕೆಲಸಗಳನ್ನ ಕೊಟ್ಟಿರ್ಬೋದು. ಅವ್ರು ಅರಸೀಕೆರೆ ಕೊಡಲಿ, ಬೇಡ ಅಂತ ಹೇಳಲ್ಲ. ನಮಗೂ ಕೂಡ ಹಾಸನ ಕ್ಷೇತ್ರಕ್ಕೆ ಕೊಡಲಿ. ಏಕೆಂದರೆ ತಾವು ಹೇಳಿದಾಗೆ ನಮ್ಮನ್ನೆಲ್ಲ ಒಂದು ಕಡೆ ಸಮುದ್ರಕ್ಕೆ ಈಜಾಡಕ್ಕೆ ಬಿಟ್ಬಿಡಿಯಾರೀಗ. ಹಾಗಾಗಿ ನಾವು ದಡನ ಸೇರಬೇಕು, ನಮ್ಮ ಕೆಲಸ ಆಗಬೇಕು, ನಮ್ಮ ಕ್ಷೇತ್ರಕ್ಕೆ ಕೆಲಸ ಆಗಬೇಕು ಅಷ್ಟೇ. ನಾವು ಕೂಡ ನಾವು ಯಾರ ಹತ್ರ ಭೇಟಿ ಮಾಡಬೇಕು, ಯಾವ ರೀತಿ ಚರ್ಚೆ ಮಾಡಬೇಕು, ಇವ್ರ ಕೈಲಿ ಆಗಲಿ ಅಂದರೆ ರಾಜ್ಯ ಸರ್ಕಾರಕ್ಕೆ ಆಮೇಲೆ ನೋಡ್ತೀವಿ. ನಾವು ಕೇಂದ್ರ ಸರ್ಕಾರದಿಂದ ಯಾವ ರೀತಿ ಹಣವನ್ನು ತರಬೇಕು ಆ ನಿಟ್ಟಿನಲ್ಲಿ ಹೋರಾಟನ ಮಾಡೋದು ಶತಸಿದ್ಧ ನಾವು ಮಾಡ್ತೀವಿ. ಎಲ್ಲ ನಮ್ಮ ನಗರ ಪಾಲಿಕೆ ಎಲ್ಲ ಸದಸ್ಯರು ದೆಹಲಿ ಕರ್ಕೊಂಡೋಗಿ ಅನುದಾನವನ್ನು ತರೋಕ್ಕೆ ಕೂಡ ಹೋರಾಟನ ಮಾಡ್ತೀವಿ. ಅದ್ರ ಸದ್ಯದ ಮಟ್ಟಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಗೆ ಅನ್ಯಾಯ ಆಗೋಂಥದ್ದು ಬರೆಸ್ಕೊಡ್ಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡ್ತೀವಿ.